ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ನ ನಾನು ಈ ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾರ್ಮಲ್ ಡೆಲಿವರಿಗೆ ಏನೆಲ್ಲ ಫುಡ್ ತೊಗೋಬೇಕು ನಾವು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ 2 ನಾರ್ಮಲ್ ಡೆಲಿವರಿಗೆ ಯಾವ ಥರ ಎಲ್ಲ ಫುಡ್ ತೊಗೊಂಡಿದ್ದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಿಮ್ದು ಏನೇ ಡೌಟ್ಸ್ ಇದ್ದು ಪ್ಲೀಸ್ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಫಸ್ಟ್ ಬಂದು ದಾಳಿಂಬೆ ತೊಗೊಳ್ಳಿ. ದಾಳಿಂಬೆಯಲ್ಲಿ ವಿಟಮಿನ್ಸ್ ಆ್ಯಂಡ್ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಇದರಿಂದ ನಿಮಗೆ ತುಂಬ ಬ್ಲಡ್ ಇಂಪ್ರೂವ್ ಆಗುತ್ತೆ ಹಾಗೂ ಮಗುವಿಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ದಾಳಿಂಬೆನ ತೊಗೊಳ್ಳಿ. ಎರಡನೇದಾಗಿ ಬಾಳೆಹಣ್ಣು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಸಹಾಯಕಾರಿಯಾಗಿದೆ. ಅದರಲ್ಲಿ ಪೊಟ್ಯಾಷಿಯಂ ಮತ್ತು ಮಿನರಲ್ಸ್ ಅನ್ನೋ ಕಂಟೆಂಟ್ ಇರುತ್ತೆ. ಇದು ನಮ್ಮ ಜೀರ್ಣಕ್ರಿಯೆಗೆ ಏನೇ ಸಮಸ್ಯೆಗಳು ಇದ್ರೂ ಪರಿಹಾರ ಸಿಗುತ್ತೆ. ಬಾಳೆಹಣ್ಣು ನೀವು ಡೈಲಿ ತಿನ್ಬೋದು. ಬಾಳೆಹಣ್ಣಿಂದನೂ ನಮಗೆ ನಾರ್ಮಲ್ ಡೆಲಿವರಿಗೆ ತುಂಬ ಸಹಾಯಕವಾಗಿದೆ. ಇದಾಗಿ ಬಂದು ವಿಟಮಿನ್ಸ್ ರಿಚ್ ಇರೋ ಫ್ರೂಟ್ಸ್ ತಿನ್ನಿ. ನಿಂಬೆಹಣ್ಣು, ಕಿತ್ತಳೆ ಹಣ್ಣು ಈ ಥರ. ನಾಲ್ಕನೇದಾಗಿ ಬಂದು ಬೆಲ್ಲ ಮತ್ತು ಶೇಂಗಾ ತಗೊಳ್ಳಿ. ಇದರಲ್ಲಿ ತುಂಬ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ನಮಗೆ ಬ್ಲಡ್ ಇಂಪ್ರೂವ್ ಆಗಲಿಕ್ಕೆ ಮತ್ತು ಮಗು ತಲೆ ಬಂದುಬಿಟ್ಟು ಕೆಳಗಡೆ ಸೇರಲಿಕ್ಕೆ ತುಂಬ ಯೂಸ್ಫುಲ್ ಇದೆ. ನಾರ್ಮಲ್ ಡೆಲಿವರಿ ಆಗಲಿಕ್ಕೂ ತುಂಬ ಸಹಕಾರಿಯಾಗಿದೆ ಬೆಲ್ಲ ಮತ್ತು ಶೇಂಗಾ. ಇದನ್ನ ನೀವು ಡೈಲಿ ತಿನ್ಬೋದು, ಸ್ವಲ್ಪ ಶೇಂಗಾ ಹಾಗೂ ಬೆಲ್ಲವನ್ನು. ಐದನೇದಾಗಿ ಬಂದು ಹಾಲು. ನೀವು ಬರೀ ಹಾಲಾದರೂ ಕುಡಿಬೋದು, ಅಥವಾ ಅದಕ್ಕೆ ಕೇಸರಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ. ಒಟ್ಟು ಹಾಲು ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿ ಟೈಮಲ್ಲಿ. ಅದು ಬಂದು ನಮಗೆ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಹಾಲನ್ನ ನೀವು ಡೈಲಿ 1 ಲೋಟ, ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಲೋಟ ಕುಡಿದ್ಬಿಟ್ಟು ಮಲ್ಕೊಳ್ಳಿ, ತುಂಬ ಒಳ್ಳೆಯದಿದೆ. ಎರಡನೇದಾಗಿ ಬಂದು ಕಬ್ಬಿನ ಹಾಲು ಸಹ ನಮಗೆ ಬ್ಲಡ್ ಸಪ್ಲೈ ಆಗೋಕ್ಕೆ ತುಂಬ ಸಹಕಾರಿಯಾಗಿದೆ. ಇವೆಲ್ಲ ಫುಡ್ನು ನೀವು ತಿಂದು ನೋಡಿ. ನಿಮಗೆ ಇದು ಬಂದು ನೀವು 7 ಮಂತಿಂದ ಸ್ಟಾರ್ಟ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ. ಇವಿಷ್ಟೇ ತಿಂದರೆ ನಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಇದನ್ನೇ ತಿಂತ ಕೂರಬೇಡಿ. ಇದ್ರ ಜೊತೆಗೇ ಚೆನ್ನಾಗಿ ವಾಕ್ ಮಾಡಿ. ಬೆಳಗ್ಗೆ 20 ನಿಮಿಷ ಹಾಗೂ ರಾತ್ರಿ 20 ನಿಮಿಷ ಊಟ ಆದಮೇಲೆ ಚೆನ್ನಾಗಿ ವಾಕ್ ಮಾಡಿ ನೀವು. ಮತ್ತು 7 ಮಂತಿಂದ ನೀವು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ. ಜೀರಿಗೆ ಕಷಾಯ ಯಾವ ಥರ ಅಂದರೆ, ಸ್ವಲ್ಪ ಜೀರಿಗೆ ತೊಗೊಂಡು ಅದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಬಂದು 1 ಲೋಟ ನೀರಲ್ಲಿ 1 ಲೋಟ ನೀರು ತೊಗೊಂಡ್ರೆ 1 ಚಮಚೆ ಪೌಡ್ರ್ ಹಾಕಿ ಕುದಿಸಿ. 1 ಲೋಟ ನೀರು ಬಂದು ಅರ್ಧ ಲೋಟ ಆಗಬೇಕು. ಅಲ್ಲಿ ಮಟ್ಟ ಕುದಿಸ್ಬಿಟ್ಟು ನಿಮಗೆ ಹಾಗೆ ಕುಡಿಬೇಕು ಅನ್ಸಿರೋ ಹಾಗೆ ಕುಡೀರಿ, ಅಥವಾ ಟೇಸ್ಟಿಗೋಸ್ಕರ ನೀವು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಆ್ಯಡ್ ಮಾಡ್ಕೊಂಡು ಕುಡಿಯೋದ್ರಿಂದ 7 ಮಂತಿಂದ ನಿಮಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಇದೆ. ಜೀರಿಗೆ ಕಷಾಯನ ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಈಟ್ ಐಟಮ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನೀವು ಅಕಸ್ಮಾತ್ ನೀವು ಈಟ್ ಐಟಮ್ಸ್ ತಿಂದ್ರಿ ಅಂದ್ರೂ ಅದ್ರ ಜೊತೆಗೆ ತಂಪಾಗಿರೋದು ಸಹ ತಿನ್ನಬೇಕು. ನೀವು ಅಕಸ್ಮಾತ್ ಬೆಳಗ್ಗೆ ನೀವು ಈಟ್ ಐಟಮ್ ಏನಾದರೂ ತಿಂದಿ ಅಂದರೆ ಮಧ್ಯಾಹ್ನ ಟೈಮ್ ನೀವು ಜ್ಯೂಸಸ್ ಆ್ಯಡ್ ಮಾಡ್ಕೊಂಡು ಕುಡಿಬೇಕು. ಇದೇ ರೀತಿ ನೀವು ಮಾಡ್ತಾ ಹೋಗಿ ನಿಮಗೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ತುಂಬ ಸಹಕಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಇದೇ ಥರ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಈ ಚಾನಲಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.